ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವಿಶೇಷ? ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದಾಳೆ ಅಂತ ಅಂದ್ಕೊಂಡ್ರೆ ಒಂದು ಗುಡ್ ನ್ಯೂಸ್ನ ಶೇರ್ ಮಾಡಬೇಕಿತ್ತು ನಿಮ್ಮ ಜೊತೆ. ಹಾಗಾಗಿ ಸಿಂಪಲಾಗಿ ರೆಡಿ ಆದೆ. ಇದು ಆ್ಯಕ್ಚುಲಿ ನೆನ್ನೆನೇ ವೀಡಿಯೋ ಮಾಡಬೇಕಾಗಿತ್ತು. ನೆನ್ನೆ ಸ್ವಲ್ಪ ಬ್ಯುಸಿಯಾಗಿರೋ ಕಾರಣದಿಂದ ಇವತ್ತು ಮಾಡ್ತಾಯಿದ್ದೀನಿ. ಏನು ಗುಡ್ ನ್ಯೂಸ್ ಅಂತಂದರೆ, ಫೈನಲಿ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಯಿತು. ಅದೇ ಒಂದು ಸಿಕ್ಕಾಪಟ್ಟೆ ಖುಷಿ ನನಗೆ. ನಾನು 4 ಮಂತ್ಸ್ ಆಯಿತು. ಕರೆಕ್ಟಾಗಿ 4 ತಿಂಗಳಿಗೆ ಮಾನಿಟೈಸೇಷನ್ ಆನ್ ಆಯಿತು. ಇದನ್ನು ಬೇಗನೆ ಆಗಬೇಕಾಗಿತ್ತು. ನಾನು ಗೋಲ್ ಇದ್ದಿದ್ದು ಒಂದು 2 ಮಂತ್ಸ್ ಅಥವಾ 3 ಮಂತ್ಸ್ ಕಂಪ್ಲೀಟ್ ಮಾಡಬೇಕು ಅಂತಂತ. ಬಟ್ ನಂಗೆ ಮಧ್ಯೆ ಡಿಗ್ರಿದು ಅಸೈನ್ಮೆಂಟ್ ಎಲ್ಲ ಬರೀಬೇಕು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಸ್ವಲ್ಪ YT ಕಡೆ ಒಂಚೂರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರಿಂದ ಅಲ್ಲಿ ಎಜುಕೇಷನ್ ಕಡೆ ಗಮನ ಕೊಟ್ಟನಲ್ಲ, ಆವಾಗಾಗಿ ಇದು ಸ್ವಲ್ಪ ನಿಧಾನ ಆದರೂ ತೊಂದರೆ. ನಂಗೆ ಅದು ಇದಾಗ್ಬಿಟ್ಟಿತ್ತು, ಬೇಗ ಸಬ್ಮಿಟ್ ಮಾಡಬೇಕಿತ್ತು ಅಸೈನ್ಮೆಂಟು. ಸೊ ಹಾಗಾಗಿ ಆ ಕಡೆ ಸ್ವಲ್ಪ ಗಮನ ಕೊಟ್ಟೆ. ಇದನ್ನು ಸ್ವಲ್ಪ ನಿಧಾನನೇ ಮಾಡೋಣ, ತೊಂದರೆ ಇಲ್ಲ ಅಂದ್ಬಿಟ್ಟು ನಾನೇ ಸ್ವಲ್ಪ ನಿಧಾನಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಂಡು ಫೈನಲಿ 4 ತಿಂಗಳು ಕಂಪ್ಲೀಟ್ ಆಗೋಕ್ಕೂ ನಂದು ಮೋನೋಗೆ ಅಪ್ಲೈ ಆಯಿತು. ಸದ್ಯ ಎಲ್ಲ ನಾನು ಅಂದ್ಕೊಂಡಾಗೇನೆ ದೇವರ ದಯೆ, ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸದಿಂದ ಬೇಗನೆ ಮೋನೋ ಆಯಿತು. ಸುಮಾರು ಜನ ಇದಕ್ಕೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡೋದುಂಟು. ಮೋನೋ ರಿಜೆಕ್ಟ್ ಆಗೋದು, ಏನಾರೋ ಮಿಸ್ಟೇಕ್ಸ್ ಇರ್ತಾವಲ್ಲ. ಸೊ ನಂದು ಸದ್ಯ ಏನೂ ಪ್ರಾಬ್ಲಮ್ ಇಲ್ಲ. ಒಂದೇ ಟೇಕ್ಗೆ ಅಪ್ಲೈ ಆಯಿತು. ಮತ್ತು ಬೇರೆಯವ್ರ ವೀಡಿಯೋಸ್ನ ನೋಡ್ತಾಯಿದ್ದೆ, ಮಾನಿಟೈಸೇಷನ್ ಆಗಿರೋ ವೀಡಿಯೋಗಳು ನಾನು ಬೇರೆಯವ್ರದ್ದು ನೋಡ್ತಾಯಿದ್ದೆ. ನನ್ನ ಚಾನಲೇ ನಾನು ಯಾವಾಗ ಈ ಟಾಪಿಕ್ದು ವೀಡಿಯೋ ಮಾಡ್ತೀನಿ ಅಂತ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದೆ. ಫೈನಲ್ ಇವತ್ತು ವೀಡಿಯೋ ಮಾಡೋಂಗಾಯ್ತು. ಈ ವಿಡಿಯೋಗೋಸ್ಕರನೇ ಕಾಯ್ತಾಯಿದ್ದೆ ನಾನು, ಈ ವಿಡಿಯೋ ಮಾಡಬೇಕು ಅಂತಂತ. ಆ ದಿನ ಇವತ್ತು ಕೂಡ ಬಂತು. ನನ್ನ ಒಂದು ಈ YT ಜರ್ನಿನ ಪುಟ್ಟದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಫಸ್ಟು ಡೇ ನನಗೆ ಏನಕ್ಕೆ ಥಾಟ್ ಬಂತು YT ಸ್ಟಾರ್ಟ್ ಮಾಡಬೇಕು, ಯೂಟ್ಯೂಬ್ ಚಾನಲ್ಲು ನಾನು ಓಪನ್ ಮಾಡಬೇಕು ಅಂತ ಹೆಂಗೆ ಅನ್ನಿಸ್ತು ಅಂತಂತ. ಇದು ಸುಮಾರು ದಿನ ಡ್ರೀಮು ಅಂತೂ ಅಲ್ಲ, ಅದು ಮಾಡಲೇಬೇಕು ಈ ಥರ ಪ್ಲ್ಯಾನು ಇರಲಿಲ್ಲ ನನಗೆ. ನಾನು ಒಂದಿನ ಯೂಟ್ಯೂಬ್ ಮಾಡ್ತೀನಿ ಅಂತ ಐಡಿಯಾನೇ ಇಲ್ಲ ನನಗೆ. ಬಟ್ ಅದು ನನಗೆ YT ಅಂತಂದರೆ ಏನೋ ನನಗೆ ಫ್ರೀ ಟೈಮಲ್ಲೆಲ್ಲ ನಾನು YT ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಬರೀ ಏನೋ ವೀಡಿಯೋಸ್ ನೋಡೋದು, ಇದೇ ಕೆಲಸ. ಫ್ರೀ ಟೈಮ್ ಆಯಿತು ಅಂದರೆ ಯೂಟ್ಯೂಬ್ ಓಪನ್ ಮಾಡೋದು, ಅವ್ರದ್ದು ಬ್ಲಾಗ್ಸ್ ನೋಡೋದು, ಏನೋ ಟೈಮ್ ಪಾಸ್ ಮಾಡೋದು, ಹಿಂಗಿತ್ತು. ಒಂದು ದಿನ ಸಡನ್ನಾಗಿ ಹಂಗೆ ಕೂತಿದ್ವ, ಅಂದರೆ ಸುಮಾರು ದಿನದಿಂದ ಎಷ್ಟು ವರ್ಷದಿಂದ ಅಂದರೆ ಒಂದು 10 ವರ್ಷ ಇರ್ಬೋದು ಮೇ ಬಿ ಯೂಟ್ಯೂಬ್ ನಾನು ಅಟ್ಯಾಚ್ ಆಗಿ. ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ನನಗೆ ಅದರಲ್ಲಿ, ಅಂತಂದರೆ ವೀಡಿಯೋಸ್ ನೋಡೋದು, ಬೇರೆಯವ್ರ ಬ್ಲಾಗ್ಸ್ಗಳು ಆಯಿತಾ. ಒಂದು ದಿನ ನಾನು ಯಾಕೆ ಮಾಡಬಾರ್ದು ಅಂತ ಅನಿಸಿ ಸಡನ್ನಾಗಿ ಇದು ಮಾಡ್ತೀನಿ ಅಂತ ಪ್ಲ್ಯಾನ್ ಇಲ್ಲ. ಒಂದು ದಿನ ಹಂಗೆ ನಮ್ಮ ಮನೆಯವ್ರ ಹತ್ರ ನಾನು YT ಸ್ಟಾರ್ಟ್ ಮಾಡಬೇಕು ಅಂತೀನಿ, ಯೂಟ್ಯೂಬ್ ಓಪನ್ ಮಾಡಲಪ್ಪ ಅಂತ ಅಂದೆ. ನನಗೆ ಭಯ, ಅವರು ಎಸ್ ಅನ್ನಲ್ಲ ಅಂತ. ಒಂದು ಸತಿ ಮಾಡಮ್ಮ ನಿನ್ನಿಷ್ಟ ಅಂದ್ಬಿಟ್ರು. ನನಗೆ ಸಿಕ್ಕಾಪಟ್ಟೆ ಖುಷಿ, ಮಾಡು ಅಂದ್ಬಿಟ್ರಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಡೇನೇ ಅದನ್ನು ಯೂಟ್ಯೂಬಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ಸರ್ಚ್ ಮಾಡಿ ಚಾನಲ್ ಹೆಂಗೆ ಓಪನ್ ಮಾಡಬೇಕು ಏನು ಎತ್ತ ಇದೆಲ್ಲ ತಿಳ್ಕೊಂಡು ನೆಕ್ಸ್ಟ್ ಡೇನೇ ಯೂಟ್ಯೂಬು ಚಾನಲ್ ಒಂದು ಓಪನ್ ಮಾಡಿಬಿಟ್ಟೆ. ಕಷ್ಟಪಟ್ಟು ಧೈರ್ಯ ಮಾಡಿ ಓಪನ್ ಮಾಡಿದೆ. ಡಿಸೆಂಬರ್ 6 ನಂದು ಆ್ಯನಿವರ್ಸರಿ ಆಯಿತು. ಆವಾಗ ಅಲ್ಲಿ ಹೋಗಿದ್ದು ನೆಕ್ಸ್ಟ್ ಡೇಗೆ ವ್ಲಾಗ್ ಹಾಕೋಣ ಅಂದ್ಬಿಟ್ಟು ಡಿಸೆಂಬರ್ 6 ನಂಜನಗೂಡಿಗೆ ಹೋಗಿ ನೆಕ್ಸ್ಟ್ ಡೇ ಡಿಸೆಂಬರ್ 7ಗೆ ನಂದು ಫಸ್ಟು ಬ್ಲಾಗ್ ಹಾಕಿದ್ದು, ನಾನು ಅವತ್ತು ಅಪ್ಲೋಡ್ ಮಾಡಿದ್ದು. ಇವತ್ತಿಗೆ ಮೊನ್ನೆ 7ನೇ ತಾರೀಕಿಗೆ ಕರೆಕ್ಟಾಗಿ 4 ಮಂತ್ಸ್ ಕಂಪ್ಲೀಟ್ ಆಯಿತು. ಮೊನ್ನೆನೇ ವಾಚ್ ಅವರ್ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಹಾಕಿದ್ದು. ನೆನ್ನೆ ಅದು ಸಕ್ಸಸ್ ಆಯಿತು. ಇವತ್ತು ವೀಡಿಯೋ ಮಾಡ್ತಿದ್ದೀನಿ. ಜನ ಹೆಂಗೆ ಅಂತಂದರೆ ಏನು ಮಾಡಿದ್ರೂ ಮಾತಾಡ್ತಾರಲ್ವ. ಇನ್ನು ಒಳ್ಳೇದನ್ನೇ ಮಾಡು, ಕೆಟ್ಟದನ್ನೇ ಮಾಡು, ಹೆಂಗಿದ್ರು ಮಾತಾಡ್ತಾರೆ. ತಲೆ ಕೆಡ್ಸ್ಕೊಬಾರ್ದು ಅದಕ್ಕೆಲ್ಲ. ಈಗ ನನ್ನನ್ನು ಮಾತಾಡಿದ್ದು ಉಂಟು, ಹುಡುಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಅದೇನು ಯೂಟ್ಯೂಬ್ ಅಂತೆ, ವೀಡಿಯೋ ಅಂತೆ ಮಾತಾಡ್ತಿದ್ದಾರೆ, ಮುಂದೆನೂ ಮಾತಾಡ್ತಾರೆ. ಹಾಗಂತ ಬೊಗ್ಳೋ ನಾಯಿಗೆಲ್ಲ ನಾವು ತಲೆ ಕೆಡ್ಸ್ಕೊಂಡ್ರೆ ನಾವು ಯಾವಾಗ ಅಚೀವ್ ಮಾಡೋದಲ್ವ. ಏನಾದರೂ ಒಂದು ನಮಗೆ ಒಂದು ಸ್ಕಿಲ್, ನಾವು ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದರೆ ನಾವು ಮಾಡಬೇಕು. ಯಾವುದೋ ಒಂದು ಕೆಲಸ ಆದ್ರೂ ನಮ್ಗೆ ಯಾವ ಟಾಪಿಕ್ ಇಷ್ಟ, ನಾವು ಏನದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತೀವಿ, ನಮ್ಗೆ ಅದು ಇಷ್ಟ ಅನ್ನೋ ಕೆಲಸ ನಾವು ಕಂಟಿನ್ಯೂ ಮಾಡಬೇಕು. ಇವ್ರಿಗೆ ಹೆದ್ರಿಕೊಂಡು ಅಯ್ಯೋ ಹಂಗೆ ಅನ್ಕೋತಾರೆ ಹಿಂಗೆ ಅನ್ಕೋತಾರೆ ಅಂತ ನಾವು ಕೂತ್ಕೊಂಡ್ರೆ ಮನೇಲೇ ಕೂತಿರ್ಬೇಕಾಯ್ತು ಅಷ್ಟೇ. ಇನ್ನೇನು ನಾವು ಹೊರಗಡೆ ಪ್ರಪಂಚ ನೋಡೋಕ್ಕಾಗೋದೇ ಇಲ್ಲ. ನಂಬ್ತೀರ ಬಿಡ್ತಿರೋ, ನಾನು YTಗೆ ಬಂದಮೇಲೆ, ಯೂಟ್ಯೂಬಲ್ಲಿ ಬಂದಮೇಲೆ ಸ್ವಲ್ಪ ನಿಜವಾಗ್ಲೂ ನಾಲೆಡ್ಜ್ ತಿಳ್ಕೊಂಡೆ ನಾನು. ಯಾಕಂದರೆ ಮನೆ ಬಿಟ್ಟೆಲ್ಲೂ ನಾವು ಹೊರಗಡೆ ಹೋಗಿದ್ದೇ ಇಲ್ಲ. ಈಗ ಒಂದು 4 ಜನ ಒಂದು ಫ್ರೆಂಡ್ಶಿಪ್ನ ಸಂಪಾದನೆ ಮಾಡೋದಾಗಿರ್ಬೋದು. ನಿಜ, ನಾವು ಮನೇಲೆ ಕೂತು ನಮ್ಗೆ ಯಾರು ಪರಿಚಯ ಯಾರು ಗೊತ್ತಿಲ್ಲ. ನಾವು YT ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ಎಷ್ಟೊಂದು ಜನ ಫ್ರೆಂಡ್ಸ್ ಆದರೂ ಗೊತ್ತಾ, ತುಂಬ ಒಳ್ಳೊಳ್ಳೆ ವ್ಯಕ್ತಿಗಳು ಸಿಕ್ಕಿದ್ದಾರೆ. ನಿಜ, ನಾನು ಅವ್ರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಒಳ್ಳೆ ಸಪೋರ್ಟ್ ಮಾಡಿದ್ರು ಎಲ್ಲರೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಅದ್ರ ಮುಂದೆ ಹೇಳ್ತೀನಿ. ಫಸ್ಟ್ ಡೇ ವ್ಲಾಗೇನು ಅಪ್ಲೋಡ್ ಮಾಡಿಬಿಟ್ಟೆ.
ಸ್ವಲ್ಪ ಕೇಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ನನಗೆ ಆವಾಗ ಬೇಸಿಕ್ ನಾಲೆಡ್ಜು ಗೊತ್ತಿಲ್ಲ, ಹೆಂಗೆ ಏನು ಎತ್ತ ಯೂಟ್ಯೂಬ್ ಬಗ್ಗೆನೇ ಗೊತ್ತಿಲ್ಲ. ಬಟ್ ಒಂದು ವೀಡಿಯೋ ನೋಡಿಬಿಟ್ಟು ಯಾವುದೋ ಒಂದು ವೀಡಿಯೋ ನೋಡಿ ಚಾನಲ್ ಓಪನ್ ಮಾಡಿದೆ, ಓಕೆನಾ. ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟೆ. ನೆಕ್ಸ್ಟ್ ಡೇ ಒಂದು ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದೆ, ಮೈ ಫಸ್ಟ್ ಬ್ಲಾಗ್ ಅಂದ್ಬಿಟ್ಟು. ಅದರಲ್ಲಿ ನನಗೆ ಕಾಪಿರೈಟು ಇದು ಅದು ಆಳುಮೂಳು ಏನು ಮಣ್ಣು ಮಸಿ ಬೇಸಿಕ್ಕು ಗೊತ್ತಿಲ್ಲ ನನಗೆ. ಫಸ್ಟು ಬ್ಲಾಗಲ್ಲಿ ಏನು ಮಾಡಿಬಿಟ್ಟೆ, ನಾನು ಓನ್ ಮ್ಯೂಸಿಕ್ ಹಾಕ್ಬಿಟ್ಟೆ, ಅದು ಕಾಪಿರೈಟ್ ಬಂದ್ಬಿಡ್ತು, ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಅದನ್ನು ಮತ್ತೆ ಸರ್ಚ್ ಮಾಡಿ ಕಾಪಿರೈಟ್ ಬಂದರೆ ಇಶ್ಯೂ ಏನೋ ಅಂತ ಅಂದ್ಕೊಂಡು ಪರವಾಗಿಲ್ಲದಿರಲಿ, ಆಮೇಲೆ ಲಾಸ್ಟಲ್ಲಿ ರಿಮೂವ್ ಮಾಡ್ಕೊಳ್ಳೋ ಆಮೇಲೆ ನೆಕ್ಸ್ಟ್ ಬ್ಲಾಗಿಂದ ಮ್ಯೂಸಿಕ್ ಆಗ್ತಾ ಇರೋ ಥರ ಓನಾಗಿ ವೀಡಿಯೋಸ್ ಮಾಡ್ಕೊಂಡು ಬಂದೆ. ಸೊ ಎಲ್ಲೂ ಕಾಪಿರೈಟ್ ಬಂದಿಲ್ಲ, ಒಂದು ವೀಡಿಯೋ ಮಾತ್ರ ಕಾಪಿರೈಟ್ ಬಂತು, ಓಕೆನಾ. ಅದಲ್ಲಿರಲಿ ಸೈಡಲ್ಲಿ. ಫಸ್ಟ್ ಡೇನೇ ನನಗೆ 100+ ಸಬ್ಸ್ಕ್ರೈಬರ್ ಆದರು, ಫಸ್ಟ್ ಡೇ ಬ್ಲಾಗಲ್ಲಿ. ಅವತ್ತಿನ ದಿನವೇ ನನಗೆ ಖುಷಿ ಫುಲ್ಲು, ಅಯ್ಯೋ 100 ಜನ ಸಬ್ಸ್ಕ್ರೈಬರ್ ಆಗ್ಬಿಟ್ರೆ ಮೊದಲನೇ ಬ್ಲಾಗಲ್ಲಿ ಅಂತ ಸಿಕ್ಕಾಪಟ್ಟೆ ಖುಷಿ ನನಗೆ. ಸರಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಏನೋ ಇನ್ಕ್ರೀಸ್ ಆಗ್ತಾನೆ ಇದೆ ಸಬ್ಸ್ಕ್ರೈಬರ್ಸ್ ಕೌಂಟು. ನನಗೆ ಸಿಕ್ಕಾಪಟ್ಟೆ ಖುಷಿ, ಪರವಾಗಿಲ್ಲ ಇಷ್ಟೊಂದು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರಲ್ಲ, ಒಳ್ಳೊಳ್ಳೆ ಕಾಮೆಂಟ್ಸು, ಪಾಸಿಟಿವ್ ಕಮೆಂಟ್ಸು. ನಂಗೆ ನಿಜ ಅವಾಗ ಖುಷಿ ಆಯ್ತು ನನಗೆ ಸಿಕ್ಕಾಪಟ್ಟೆ. ಸರಿ ಅಂತ ಅಂದ್ಬಿಟ್ಟು ನನಗೆ ಅದರಲ್ಲಿ ಲೈವ್ ಅಂದ್ರೆ ಏನು ಅಂತಲೇ ಗೊತ್ತಿರಲಿಲ್ಲ ನನಗೆ. ನೆಕ್ಸ್ಟ್ ಒಂದು ವೀಡಿಯೋ ನೋಡಿದೆ, ಏನೋ 1000 ಸಬ್ಸ್ಕ್ರೈಬರ್ ಆಗಬೇಕು ಮತ್ತು 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂತ. ಅಂದರೆ 4000 ಗಂಟೆಗಳ ಕಾಲ ನಮ್ಮ ವೀಡಿಯೋ ರನ್ ಆಗಿರಬೇಕು, ಆವಾಗಲೇ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗೋದು, ಓಕೆನಾ. ಈಗ ಸಬ್ಸ್ಕ್ರೈಬರೇನು ಆಯ್ತಾರೆ ಅಲ್ವಾ, ಈಗ ನಾವು ಹೇಳಿ ಮಾಡಿಸ್ಕೋಬೋದು, ಅಥವಾ ಪರಿಚಯದವ್ರ ಹತ್ರ ಅಂದ್ರೆ ಮಾಡೋದೇ ಇಲ್ಲ ಬಿಡಿ. ನಾನು ನಂಬ್ತಿರೋ ಬಿಡ್ತಿರೋ, ನನ್ನ ಕಾಂಟ್ಯಾಕ್ಟಲ್ಲಿರೋರೇ ಅರ್ಧ ಜನ ಆಗಿಲ್ಲ. ನನಗೆ ಅದು ಬೇಕಾಗಿಲ್ಲ. ಸ್ಟೇಟಸೆಲ್ಲ ಹಾಕಿದೆ ಫಸ್ಟ್ ಡೇ, ಮತ್ತು ಒಂದು 10 ನಿಮಿಷನ ರಿಮೂವ್ ಮಾಡಿಬಿಟ್ಟೆ ಅದನ್ನು. ಗೊತ್ತು, ಯಾಕಂತಂದರೆ ದುಶ್ಮನ್ ಕಹಾ ಹೈ ಅಂತಂದರೆ ಅಕ್ಕಪಕ್ಕದಲ್ಲೇ ಇರ್ತಾರೆ ಅಲ್ವಾ. ಸೊ ಹಾಗಾಗಿ ನನಗೆ ಹೊರ್ಗಡೆಯವ್ರದ್ದು ಸಬ್ಸ್ಕ್ರೈಬರ್ ಆದ್ರೇ ಬೆಟರ್, ನಮ್ಮವರೇ ನಮಗೆ ಬೇಕಾಗಿಲ್ಲ ಅಂದ್ಬಿಟ್ಟು ಸ್ಟೇಟಸಲ್ಲಿ ಹಾಕಿದ್ದೆ. ಆ್ಯಕ್ಚುಲಿ ಸ್ಟೇಟಸಲ್ಲಿ ಹಾಕಲೇಬಾರ್ದು ನಾವು, ಏನಕ್ಕೆ ಗೊತ್ತಾ. ಈಗ ನಾವು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅವ್ರೇನು ಮಾಡ್ತಾರೆ, ಫುಲ್ ವೀಡಿಯೋ ನೋಡೋಲ್ಲ, 1-2 ನಿಮಿಷ ನೋಡಿ ಏನು ಹಾಕಿರ್ಬೋದು ಅನ್ನೋಕ್ಕೆ 2 ನಿಮಿಷ ನೋಡ್ತಾರೆ, ಮತ್ತೆ ತಿರ್ಗಾ ಸ್ಕಿಪ್ ಮಾಡ್ತಾರೆ. ಅದೇನಾಗುತ್ತೆ, ಬೇರೆಯವ್ರಿಗೆ ಸಜೆಷನ್ ಆಗೋಲ್ಲ. ಈಗ ಹೊರಗಡೆ ಔಟರ್ಸ್ ನೋಡಿದ್ರೆ ಫುಲ್ ನೋಡ್ತಾರೆ. ಈಗ ಒಬ್ಬರು ನೋಡಿದ್ರೆ ಮಿನಿಮಮ್ 10 ಜನಕ್ಕೆ ಅದು ಸಜೆಸ್ಟ್ ಆಗುತ್ತೆ. ನಮ್ಮವರೇ ನೋಡಿದ್ರೆ ಏನು ಮಾಡ್ತಾರೆ ಹೇಳಿ, ಫುಲ್ ವೀಡಿಯೋ ಯಾರೂ ನೋಡೋಲ್ಲ, ಆವಾಗ ಅದು ಸಜೆಸ್ಟ್ ಆಗೋಲ್ಲ, ಆವಾಗೆಲ್ಲ ಅಲ್ಲೇ ಡ್ರಾಪ್ ಆಗಿಬಿಡುತ್ತೆ ವೀಡಿಯೋ. ಹಾಗಾಗಿ ಫಸ್ಟು ನಾವು ಏನು ಮಾಡ್ಬೇಕು, ಮೇಯ್ನು ನಮ್ಮ ವೀಡಿಯೋಸ್ನ ಯಾವತ್ತೂ ವಾಟ್ಸಪ್ಪಲ್ಲಂತೂ ಶೇರ್ ಮಾಡೋಕ್ಕೆ ಹೋಗಲೇಬೇಡಿ ದಯವಿಟ್ಟು. ಗೊತ್ತಿರೋರಿಗೆ ಲಿಂಕ್ಗಳಂತ ಕಳ್ಸೋಕ್ಕೆ ಹೋಗ್ಬಿಡಿ. ನಮ್ಮ ವೀಡಿಯೋ ನೋಡಿ ನೀವು ಶೇರ್ ಮಾಡಿ, ಅವ್ರು ಶೇರ್ ಮಾಡಲ್ಲ, ವೀಡಿಯೋ ನೋಡೋದಿಲ್ಲ, ವೀಡಿಯೋ ಡ್ರಾಪ್ ಆಗುತ್ತೆ, ಅವರಿಂದ ನಮ್ಗೆ ಲಾಸ್ ಆಗುತ್ತೆ ಹೊರತು ಲಾಭ ಅಂತೂ ಇಲ್ಲವೇ ಇಲ್ಲ ಖಂಡಿತ. ಸೊ ಹಾಗಾಗಿ ನೀವು ವಾಟ್ಸಪ್ಪಲ್ಲಿ ವೀಡಿಯೋಸ್ನ ಶೇರ್ ಮಾಡೋಕ್ಕೆ ಹೋಗ್ಬಿಡಿ, ಇದು ಫಸ್ಟು ಮೇಯ್ನ್ ತಿಳ್ಕೊಬಿಡಿ ಆಯಿತಾ. ತಿರ್ಗಾ ವೀಡಿಯೋಸ್ ಹಾಕೊಂಡು ಬಂದೆ. ನೆಕ್ಸ್ಟ್ ಡೇ ನಾನು ಫಸ್ಟ್ ಡೇನ ಅದು ಮಿನಿಮಮ್ ಲೈವ್ ಮಾಡೋಕ್ಕೆ ಒಂದು 50 ಸಬ್ಸ್ಕ್ರೈಬರ್ ಆಗಿರಬೇಕು. ಬಟ್ ನಾನು ಮಾಡ್ಬೇಕಾದ್ರೆ 120 ಆಗಿತ್ತು. ಹಂಗಾರು ನಂದು ಒಂದೆರಡು ದಿನ ಅದು ತಗೋತಿಲ್ಲ, ಲೈವ್ ಓಪನ್ ಆಯ್ತಿರ್ಲಿಲ್ಲ ನಂದು. ನನಗೆ ಲೈವ್ ಇದೆ ಯೂಟ್ಯೂಬಲ್ಲಿ, ಲೈವ್ ಅಂತಲೂ ಇದೆ ಒಂದು ಆಪ್ಷನು, ಅದರಲ್ಲೂ ಲೈವ್ ಮಾಡಿದ್ರೆ ನಮಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, ಜನ ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ. ನಂಗೆ ನಿಜವಾಗ್ಲೂ ನಾನು ಯೂಟ್ಯೂಬ್ ಓಪನ್ ಮಾಡೋಕ್ಕೂ ಮುಂಚೆ ಅಂತೂ ತಿಳ್ಕೊಂಡಿರಲಿಲ್ಲ, ಮಾಡಾದ್ಮೇಲೆ ಗೊತ್ತಿರಲಿಲ್ಲ. ಆಮೇಲೆ ಒಂದು 3 ದಿನಕ್ಕೆ 4 ದಿನಕ್ಕೂ ನಾನು ಒಂದು ವೀಡಿಯೋ ನೋಡಿ, ಒಂದು ವೀಡಿಯೋಸ್ ಎಲ್ಲ ಸರ್ಚ್ ಮಾಡಿ ಅದರಲ್ಲಿ ಈ ಥರ ಮಾಡ್ಬೋದು ಅಂದ್ಬಿಟ್ಟು ಫಸ್ಟ್ ಡೇ ಲೈವ್ ಆನ್ ಮಾಡಿದೆ. ಸಿಕ್ಕಾಪಟ್ಟೆ ಭಯ ನನಗೆ, ಅಯ್ಯೋ ಏನು ಮಾತಾಡೋದು, ಹೆಂಗೆ ಲೈವ್ ಓಪನ್ ಮಾಡಬೇಕು ಅಂತ ಗೊತ್ತಿಲ್ಲ. ಅದನ್ನು ನಾನು ಯೂಟ್ಯೂಬಲ್ಲೇ ಸರ್ಚ್ ಮಾಡಿದ್ದು, ಯಾವ ಥರ ಲೈವ್ ಓಪನ್ ಮಾಡಬೇಕು, ಏನು ಮಾಡಬೇಕು, ಏನು ಬೇಸಿಕ್ಕು ಗೊತ್ತಿಲ್ಲ ನನಗೆ. ನಿಜ ಮಾಡಿಬಿಟ್ಟೆ, ಧೈರ್ಯವಾಗಿ ಮಾತಾಡ್ತಾಯಿದ್ವಿ ಆರಾಮಾಗಿ. ಸದ್ಯ ಏನೂ ಭಯ ಅಂತೂ ಆಗಲಿಲ್ಲ, ಎಲ್ಲ ಪಾಸಿಟಿವ್ ಕಮೆಂಟ್ ಆಗ್ತಾಯಿದ್ರಲ್ಲ, ಸಿಕ್ಕಾಪಟ್ಟೆ ಖುಷಿ ಆಯ್ತಿತ್ತು ನನಗೆ. ಹಂಗೆ ಅದು ಕಂಟಿನ್ಯೂ ಮಾಡ್ಕೊಂಡು ಲೈವಿಂದ ಚೆನ್ನಾಗಿ ವಾಚ್ ಅವರ್ ಬಂತು, ಅದರಿಂದನೇ ಬೇಗ ಏನೋ ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕೆ ಹೆಲ್ಪ್ ಆಗಿದ್ದು. ನಾವು ವೀಡಿಯೋಸಲ್ಲಿ ಕಂಪ್ಲೀಟ್ ಆಗುತ್ತೆ ಅಂದರೆ ಜಾಸ್ತಿ ವ್ಯೂ ಬರಬೇಕು, ಮತ್ತು ಸ್ವಲ್ಪ ಲಾಂಗ್ ಟೈಮ್ ಹಿಡಿಯುತ್ತೆ. ಇದು ಶಾರ್ಟ್ ಪೀರಿಯಡ್ ಆಯಿತಾ, ಕಡಿಮೆ ಸಮಯದಲ್ಲೇ WH ಕಂಪ್ಲೀಟ್ ಮಾಡ್ಕೋಬೋದು. ನಾನು ಸ್ಟಾರ್ಟಿಂಗಲ್ಲಿ ಎಷ್ಟು ಒಂದು 4 or 5 hour ಮ್ಯಾಕ್ಸಿಮಮ್ 6 hour ಕಂಟಿನ್ಯೂ ಲೈವ್ ಮಾಡೋದು ಉಂಟು ನಾನು, ಓಕೆನಾ. ಆ ಮಧ್ಯೆ ಏನಾಯಿತು, ನಂದು ಹೇಳಿದ್ನಲ್ಲ ಅಸೈನ್ಮೆಂಟ್ ಇದಕ್ಕೆ ಸಲುವಾಗಿ ನಾನು ಸ್ವಲ್ಪ ಮಧ್ಯೆ ಸ್ಟಾಪ್ ಮಾಡಿಬಿಟ್ಟೆ ಲೈವ್. ಬರೀ ಬೆಳಿಗ್ಗೆ 1 hour ಸಂಜೆ 1 hour ಅಷ್ಟೇ ಮಾಡ್ತಿದ್ದಿದ್ದು. ನಾನು ಮಧ್ಯೆ ಮಾಡ್ತಿದ್ನಲ್ಲ, ಬೆಳಿಗ್ಗೆ 2 hour ಮಾಡ್ತಿದ್ದೆ, ಮಧ್ಯಾಹ್ನ 2 hour, ಸಂಜೆ 2 hour. ಮಧ್ಯ ಸ್ಟಾರ್ಟಿಂಗಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೆ, ಒಂದು 5 ಗಂಟೆ ಟೈಮ್ 6 ಗಂಟೆ ಟೈಮು ಲೈವ್ ಮಾಡ್ತಾನೆ ಇದ್ದೆ, ಬೇಗ ಆಗಿಬಿಡ್ಲಿ ಅಂತಂದ್ಬಿಟ್ಟು. ಮತ್ತೇನು ಮಾಡಿದೆ, ಮಧ್ಯೆ ಸ್ವಲ್ಪ ಕೆಲಸ ಬಂದುಬಿಡ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಲಾಸ್ಟಲ್ಲಿ ಏನು ಮಾಡಿದೆ, ಕಂಟಿನ್ಯೂ ಬೆಳಿಗ್ಗೆ 1 hour ಸಂಜೆ 1 hour ಹಿಂಗೆ ಮಾಡೋಕ್ಕಾಗದು, ನಿಧಾನಕ್ಕೆ ಆಗಲಿ, ಸುಮ್ಮನೆ ಕ್ರಿಸ್ ತಗೊಳ್ಳೋದು ಅಂದ್ಬಿಟ್ಟು. ಲೈವ್ ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ. ಸೊ ಲೈವ್ ಮಾಡಿ, ಫೇಸ್ ಲೈವೇ ಮಾಡಿ, ಓಕೆನಾ. ನಾನು ನೋಡಿದ್ದೀನಿ ಸುಮಾರು ಜನ
ಫೇಸ್ ಆನ್ ಮಾಡಲ್ಲ. ಆಗ ನಿಜವಾಗ್ಲೂ ಅದು ಈಗ ನಾವೇನೇ ಬೇರೆಯವ್ರ ಲೈವ್ ಅಟೆಂಡ್ ಮಾಡೋರು ಮುಖ ತೋರಿಸಲ್ಲ, ನಾವು ಕಮೆಂಟ್ ಹಾಕೋಕ್ಕೆ ಬೇಜಾರಲ್ಲಿ ನಾವೇ ಒಂಥರ ನಾವೇ ಮಾತಾಡ್ಕೊಳಾಗುತ್ತೆ. ಅವ್ರ ಮುಖ ತೋರಿಸಿದಾಗ ಒಂದು ಕಮ್ಯುನಿಕೇಷನ್ ಬಿಲ್ಡ್ ಆಗುತ್ತೆ. ನಾವು ಅವ್ರು ಫೇಸ್ ಟು ಫೇಸೇ ಮಾತಾಡ್ತಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಹಾಗಾಗಿ ಲೈವ್ನ ಫೇಸ್ ಲೈವೇ ಮಾಡಿ, ಓಕೆನಾ. ಏನೂ ಭಯಪಡೋ ಅಂಥ ಅವಶ್ಯಕತೆ ನೆಸೆಸಿಟಿ ಇಲ್ಲವೇ ಇಲ್ಲ. ಧೈರ್ಯವಾಗಿ ಈಗ ಚಾನಲ್ಲೇ ಮಾಡೈತೆ, ಧೈರ್ಯವಾಗಿ ಲೈವ್ ಮಾಡೋದ್ರಿಂದ ಏನು ಭಯ ಇಲ್ಲ. ಲೇಡೀಸ್ ಅಲ್ಲ, ಜೆಂಟ್ಸ್ಗಳು ಕೂಡ ಫೇಸ್ ಆನ್ ಮಾಡಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲಪ್ಪ ನನಗೆ. ಏನಕ್ಕೆ ಭಯಪಡಬೇಕು? ಧೈರ್ಯವಾಗಿ ಬೋಲ್ಡಾಗಿ ಮಾತಾಡಿ. ಆಮೇಲೆ ನಮ್ಮ ಮೇಲೆ ನಮಗೇ ಒಂದು ಆತ್ಮವಿಶ್ವಾಸ ಅನ್ನೋದು ಇರಬೇಕು. ಪಾಸಿಟಿವ್ ಆಗಿ ಮಾತಾಡಿ, ಓಕೆನಾ. ಏನೂ ಆಗಲ್ಲ, ಭಯ ಪಡಬೇಡಿ. ಧೈರ್ಯವಾಗಿ ಲೈವ್ ಮಾಡಿ. ಫಸ್ಟು ನನ್ನ ವೀಡಿಯೋ ಇವತ್ತು ನೋಡ್ತಾ ಇದ್ದೀರಲ್ಲ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಚಾನಲ್ ಓಪನ್ ಮಾಡಿ, ಓಕೆನಾ. ವೀಡಿಯೋಸ್ ಮಾಡಿ, ಲೈವ್ ಮಾಡಿ. ಮೋನೋ ಆಗುತ್ತೆ. ವೀಡಿಯೋಸ್ ಮಾಡ್ಕೊತ ಹೋಗಿ. ಅಯ್ಯೋ ಅವ್ರೇನಂತಾರೆ ಇವ್ರೇನಂತಾರೆ, ನಮ್ಮದು ಹಳ್ಳಿ, ನಮ್ಮದು ಸಿಟಿ. ಹಳ್ಳಿ ಆದರೂ ಡೆಲ್ಲಿ ಆದರೂ ಜನ ಆಡೋರು ಆಡ್ಕೊತಾನೆ ಇರ್ತಾರೆ, ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ತಲೆ ಕೆಡ್ಸ್ಕೊಬಾರ್ದು. ಸಿಟಿ ಆದರೆ ಅಲ್ಲಿರೋರು ಮಾತಾಡೋಲ್ಲ, ಅಲ್ಲೂ ಮಾತಾಡ್ತಾರೆ. ಜನದ ಮೈಂಡ್ ಸೆಟ್ ಹೆಂಗೈತೆ ಅಂತಂದರೆ, ಒಬ್ಬರು ಬೆಳವಣಿಗೆನ ನೋಡಿ ಯಾರೂ ಸಹಿಸಲ್ಲ, ಆಲ್ಮೋಸ್ಟ್ ಸಹಿಸಲ್ಲ. 90%. ಇನ್ನು 10% ನಮ್ಮ ಹಿತೈಷಿಗಳು, ನಮ್ಮನ್ನು ಒಳ್ಳೆಯದನ್ನ ಬಯಸೋರು, ಅವ್ರು ಮಾತ್ರ ನಮ್ಮ ಖುಷಿನ ಸೆಲೆಬ್ರೇಟ್ ಮಾಡ್ತಾರೆ. ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ಈಗ ಜೀವನದಲ್ಲಿ ನಮಗೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ಸ್ವಲ್ಪ ಡೌಟ್ ಇರುತ್ತೆ ಅಲ್ವಾ. ನಾನೊಂದು ಸಜೆಷನ್ ಕೊಡ್ತೀನಿ. ನಮ್ಮ ಸಂತೋಷನ ಯಾರು ಅವ್ರ ಖುಷಿಯಿಂದ ಅವ್ರ ಸಂತೋಷ ಅಂತಂತ ಖುಷಿ ಪಡ್ತಾರಲ್ಲ, ಅವರೇ ನಿಜವಾದವರು. ನಮಗೆ ಪ್ರಾಂಪ್ಟಾಗಿ ಒಬ್ಬ ಒಳ್ಳೆ ವ್ಯಕ್ತಿ, ಫ್ರೆಂಡ್ಸ್ ಆಗಿರ್ಬೋದು, ಒಂದು ಯಾರೇ ಒಂದು ಒಳ್ಳೆ ವ್ಯಕ್ತಿನ ನಾವು ಹೆಂಗೆ ಇವ್ರು ನಮ್ಮವರಲ್ಲ ಅಂತ ತಿಳ್ಕೊಬೇಕು ಅಂತಂದರೆ, ನಮ್ಮ ಖುಷಿನ ಯಾರು ಸೆಲೆಬ್ರೇಟ್ ಮಾಡ್ತಾರಲ್ಲ ಅವರೇ ಒರಿಜಿನಲ್, ಓಕೆನಾ. ಇದೊಂದು ತಿಳ್ಕೊಬಿಡಿ. ಕೆಲವ್ರು ಇರ್ತಾರೆ, ನಮ್ಮ ರಿಲೇಷನ್ ಆಗಿರ್ಬೋದು, ಫ್ರೆಂಡ್ಸ್ ಯಾರೋ ಹತ್ರ ಕ್ಲೋಸ್ ಅವರೇ ಚೆನ್ನಾಗೇ ಮಾತಾಡ್ತಾರೆ. ಬಟ್ ನಾವು ಏನಾರು ಒಂಚೂರು ಒಂದು ಬೆಳವಣಿಗೆ ಆಗ್ತಿದ್ದೀವಿ ಅಂತಂದರೆ ಅದನ್ನ ನೋಡಿ ಸಹಿಸೋದೇ ಇಲ್ಲ. ಜೊತೆಲೇ ಇರ್ತಾರೆ, ಸಿಕ್ಕಾಪಟ್ಟೆ ಕ್ಲೋಸು, ಬಟ್ ಅದನ್ನ ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲ ಅವ್ರಿಗೆ. ಅಯ್ಯೋ ಮಾಡಿಬಿಟ್ಲಾ, ಮೋನೋ ಆಗೈತಾ, ಅಥವಾ ಯೂಟ್ಯೂಬ್ ಮಾಡಿಬಿಟ್ಲಾ, ಈ ಥರ ಮೈಂಡ್ ಸೆಟ್ ಥಿಂಕ್ ಮಾಡ್ತಾರೆ. ಮೇಲೆ ಹೌದಾ ಯೂಟ್ಯೂಬ್ ಮಾಡ್ದೆ, ಕಂಗ್ರ್ಯಾಚುಲೇಷನ್, ಹಿಂಗೆ ಮೇಲೆ ಗಂಟ್ಲಿಂದ ಹಿಂಗೆ ಮಾತಾಡ್ತಾರೆ. ಅದು ಬೇಕಾಗಿಲ್ಲ. ಮನಸ್ಸಿಂದನೂ ನಮಗೆ ಹಾರೈಸ್ತಾರಲ್ಲ ಅಂಥ ಫ್ರೆಂಡ್ಶಿಪ್ ಮಾಡಿ, ಓಕೆನಾ. ಆ ಥರ ಜನಗಳನ್ನ ಸಂಪಾದನೆ ಮಾಡಿ. ಫೇಕ್ ಜನಗಳು ಬೇಡ ಅಂತ ನನ್ನ ಒಂದು ಅನಿಸಿಕೆ. ನಾನು ವೈಟಿಗೆ ಬಂದಮೇಲೆ ನಿಜ ಸ್ವಲ್ಪ ತಿಳ್ಕೊಂಡೆ. ಯಾರು ಹೆಂಗಿದ್ದಾರೆ, ಜನ ನಮ್ಮ ಜೊತೆ ಹೆಂಗಿರ್ತಾರೆ, ನಾವು ಅವ್ರ ಜೊತೆ ಹೆಂಗಿರಬೇಕು ಎಲ್ಲ ತಿಳ್ಕೊಂಡೆ ಸ್ವಲ್ಪ. ಮತ್ತಿನ್ನೊಂದು ವೀಡಿಯೋಸ್ ಮಾಡ್ಕೊಂಡು ಬಂದ. ಫಸ್ಟು ನಾನು ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ಫುಲ್ ಆಗಿರ್ತೀನಿ ಲೈಫ್ ಟೈಮ್. ಯಾಕಂತಂದರೆ ಅವರೇ ನನಗೆ ಬ್ಯಾಕ್ ಬೋನ್, ಸಪೋರ್ಟರು. ಏನಕ್ಕೆ ತಲೆ ಕೆಡ್ಸ್ಕೊತೀಯಾ, ಮಾಡು, ನಾನಿದ್ದೀನಿ ಒಂದೇ ಮಾತು. ನಂಗೆ ನಿಜ ಎಷ್ಟು ನನಗೆ ಒಂದೊಂದ್ಸತಿ ಸಿಕ್ಕಾಪಟ್ಟೆ ಬೇಜಾರಾಗಿರೋದುಂಟು. ಇಲ್ಲೇನ ಜನಗಳು ಮಾತಾಡ್ತಾರಲ್ಲ, ಅವ್ರ ಮಾತುಗಳು ಕೇಳಿದಾಗ ಪ್ರತಿ ಹಿಂಗೆ ಅಂತಾರಲ್ಲಪ್ಪ, ಏನಕ್ಕಮ್ಮ ತಲೆ ಕೆಡ್ಸ್ಕೊತೀಯ, ನಾನಿಲ್ವಾ, ನಾನು ಅನ್ಬೇಕು, ನೀನು ಕೇಳಬೇಕು. ಮೂರನೇ ವ್ಯಕ್ತಿ ಅಂದರು ಅಂತ ನೀನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನಗಿಷ್ಟನಾ ನೀನು ಕಂಟಿನ್ಯೂ ಮಾಡು, ಯಾರು ಏನಾದರೂ ತಲೆ ಕೆಡ್ಸ್ಕೊಳ್ಳಿ. ನೀನು ಹೆಂಗೆ ಅಂತ ನನಗೆ ಗೊತ್ತು, ನಾನು ಹೆಂಗೆ ನಿನಗೆ ಗೊತ್ತು. ಜನ ಮಾತಾಡ್ತಾರೆ, ಮೂರನೇವ್ರು ಬೇಕಾಗಿಲ್ಲ, ಅವ್ರು ಮಾತಾಡ್ತಾನೆ ಇರ್ತಾರೆ. ಹಾಗಂದ್ಬಿಟ್ಟು ನಾವು ಏನೂ ಮಾಡೋಂಗಿಲ್ವಾ. ನೀನು ಪಾಡ ನೀನು ಆರಾಮಾಗಿ ನೀನು ಕಂಟಿನ್ಯೂ ಮಾಡು. ಯಾರು ಏನಾರು ಬೋಗಲಿ ತಲೆಗೆ ಹಾಕಬೇಡ, ಆರಾಮಾಗಿ ಮಾಡ್ಕೊಂಡು ಹೋಗು. ಇಷ್ಟೇ ಅಂದಿದ್ದವರು. ಎಷ್ಟೋ ಸತಿ ಹೇಳಿದಾರೆ ಈ ಮಾತನ್ನ. ನಾನು ಬೇಜಾರಾದಾಗೆಲ್ಲ ಅಯ್ಯೋ ಹಿಂಗೆ ಅಂತಾರಲ್ಲ ಪ್ರತಿ, ಏನು ಜನಗಳು ಹಿಂಗೆ ಅಂತಂದೆ. ತಲೆ ಕೆಡ್ಸ್ಕೊಬೇಡ, ನಾನಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ನನ್ನ ಸಪೋರ್ಟರ್, ನನ್ನ ಬ್ಯಾಕ್ ಬೋನು, ನನ್ನ ಎಲ್ಲ ಒಂದು ಗೈಡು, ಎಲ್ಲ ನನ್ನ ಗಂಡ. ಥ್ಯಾಂಕ್ ಯು ರೀ. ಅಷ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಲೈವಲ್ಲೂ ಅಷ್ಟೇ ಎಷ್ಟು ಸಪೋರ್ಟ್. ಈಗ ಅಲ್ಲಿ ಮಾತಾಡ್ತಿರ್ತೀವಿ, ಜನ ಸಾವಿರಾರು ಜನ ನಮ್ಮನ್ನು ನೋಡ್ತಿರ್ತಾರೆ ಅಲ್ವಾ. ಮಾಡಮ್ಮ, ಏನಕ್ಕೆ ಹೆದರಿಕೆ ಬೇಡ, ಮಾತಾಡೋದೇ. ಇವಾಗ ಯಾರು ಏನಾರು ಅನ್ನಲಿ, ಹಿಂಗೆ ನಮ್ಮೂರವ್ರೇ ಜನಗಳು ಅನ್ನೋರು, ಇವ್ಳಿಗೆ ಹೆಂಗೆ ಕೆಲಸ ಇಲ್ವಾ, ಹುಡುಗರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತವಳೆ. ನಂಗೆ ಅದು ಕಿವಿಗೆ ಬಿತ್ತು ಮಾತುಗಳು. ಇನ್ನೇನು ಕೆಲಸ ಇಲ್ಲ, ಲೈವಲ್ಲಿ ಹುಡುಗರಂತೆ ಅವ್ರು ಮೆಸೇಜ್ ಮಾಡ್ತಾರಂತೆ, ಅವ್ರಿಗೆ ಮಾತಾಡ್ಕೊಂಡು ಕೂತ್ಕೊಳ್ಳೋದಂತೆ, ಹಂಗೆಲ್ಲ ಅಂದರು. ಅದನ್ನು ನನ್ನ ಗಂಡಂಗೆ ಹೇಳಿದೆ, ತಲೆ ಕೆಡ್ಸ್ಕೊಬೇಡ, ಬೋಗಲಿ ಬಿಡು, ಮಾತಾಡೋದು ಸಾವಿರ ಮಾತಾಡ್ತಾರೆ, ಏನಕ್ಕೆ ಮಾತಾಡೋಲ್ಲ ಅವರು, ಎಲ್ಲಕ್ಕೂ ಮಾತಾಡ್ತಾರೆ. ಇಷ್ಟೇ ಹೇಳಿದ್ದು. ಸರಿ. ಬಟ್ ನಾನೆಲ್ಲ ಮಗಳೆಲ್ಲ ಜಗ್ಗದೇ ಇಲ್ಲ ಅವ್ರು. ಆಮೇಲೆ ಏನು ಗೊತ್ತಾ, ನನಗದಿಷ್ಟ. ಈ ಥರ ಹುರ್ಕೊಳ್ಳೋರು ಇರಬೇಕು ನಮಗೆ. ಆವಾಗಲೇ ನಮ್ಮ ಹಠ ಛಲ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ. ಅವರು ಹಂಗೆ ಮಾತಾಡ್ತಾ ಇದ್ದಾಗ ನಮಗೇನಾಗುತ್ತೆ, ಅದು ಇನ್ನೂ ಟ್ರಿಗರಾಗಿ ಇನ್ನೂ ಮಾಡಲೇಬೇಕು. ಸ್ಟಾಪ್ ಮಾಡಲ್ಲಂತೂ. ಈಗ ನೀವು ಬೋಗಳ್ತೀರಾ ಅಂತಂದರೆ ನಾವು ಮಾಡೋ ಕೆಲಸ ಅಂತ ಸ್ಟಾಪ್ ಮಾಡ್ತೀವಿ, ಇವ್ರು ನಿಲ್ಲಿಸ್ಬಿಡ್ಬೋದು,
ಅಂತ ಅನ್ನೋ ಮೈಂಡ್ ಸೆಟ್ನ ದಯವಿಟ್ಟು ತೆಗೆದಾಕ್ಬಿಡಿ. ನೀವು ಆ ಥರ ಮಾತಾಡಿದಷ್ಟು ನನಗೆ ನಿಜ ನನಗೆ ಇನ್ನೂ ಬೆಳಿಬೇಕು ಅನ್ನೋ ಹಠ ಛಲ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗೋದೇ ಇಲ್ಲ. ಅದನ್ನು ಸ್ವಲ್ಪ ಕನಸು ಕಾಣೋದು ಬಿಡಿ. ಅಯ್ಯೋ ಇವ್ರನ್ನ ಈ ಥರ ಮಾಡಿದ್ರೆ ನಿಲ್ಲಿಸ್ಬಿಡ್ತಾರೆ, ಅದೆಲ್ಲ ಬೇಡ. ನನಗೆ ಒಟ್ಟಿನಲ್ಲಿ ಆ ಥರ ದುಶ್ಮನ್ಗಳು ಇರ್ಬೇಕು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ಎಲ್ಲ ಚೆನ್ನಾಗಿರೋರೆ ನಮ್ಮ ಜೊತೆ ಸುತ್ತಮುತ್ತ ಇದ್ಬಿಟ್ರೆ ನಾವೈತೆ ಜೀವನದಲ್ಲಿ ಕಿಕ್ ಅನ್ನೋದು ಇರೋಲ್ಲ. ಥ್ರಿಲ್ ಇರಬೇಕು. ಅಕ್ಕಪಕ್ಕ ಹಾವು ಮುಂಗುಸಿಗಳು ಏನೋ ಚೇಳಗಳು ಅಂದಂಗೆ ಎಲ್ಲರ ಮಧ್ಯದಲ್ಲಿ ನಾವು ಬದುಕಬೇಕು. ಆವಾಗಲೇ ಅದಕ್ಕೊಂದು ಖುಷಿ. ನನಗೆ ಆ ಥರ ಎನಿಮೆಗಳಿರ್ಬೇಕು ನನಗೆ ಒಟ್ಟಿನಲ್ಲಿ. ಆವಾಗ ನನಗೆ ಇನ್ನೂ ಜಾಸ್ತಿ ಮೋಟಿವೇಶನ್ ಆಗುತ್ತೆ. ಇವ್ರುಗಳೇ ನನಗೆ ಮೋಟಿವೇಶನು. ನಮ್ಮನ್ನು ನೋಡಿ ಯಾರು ಹುಡ್ಕೋತಾರಲ್ಲ ಅವ್ರು ಕಂಡ್ರೆ ನನಗೆ ಸಿಕ್ಕಾಪಟ್ಟೆ ಮೋಟಿವೇಶನ್ ತಗೋತೀನಿ. ಅವ್ರನ್ನ ನಾನು ಮೋಟಿವೇಶನಾಗಿ ತಗೋತೀನಿ. ಓಕೆನಾ? ನೀವು ಹುಡ್ಕೋತಾನೆ ಇರಿ, ನಾವು ಬೆಳೀತಾನೆ ಇರ್ತೀವಿ, ನೋಡ್ತೀರಿ ಆಯಿತಾ? ಬಟ್ ನನಗೆ ಲೈವ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು ನನಗೆ ನನ್ನ ಫ್ರೆಂಡ್ಸು. ಸ್ಟಾರ್ಟಿಂಗ್ ಡೇಯಿಂದ ಹಿಡ್ದು ಇವತ್ತು 4 ತಿಂಗಳಾಯ್ತು ಅಲ್ವಾ. 4 ತಿಂಗಳು ಲೈವ್ ಮಾಡ್ಬೇಕಾದ್ರೆ ಪ್ರತಿ ದಿನ ಲೈವಲ್ಲಿ ಪಾಪ ಮುಗಿಯೋ ತನಕ ನನ್ನ ಜೊತೆಗಿರೋರು. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆಗಲ್ಲ. ಒಂದು ಸುಂದ್ರ, ನಮ್ಮ ಮೈಸೂರು ಸುಂದ್ರ, ನಮ್ಮ ಸಿದ್ದು, ಹರ್ಷಕ್ಕ, ಗಿರೀಶನ ಹೇಳ್ತಾ ಹೋದರೆ ಹೆಸ್ರುಗಳು ಲಿಸ್ಟು ಸುಮಾರಿವೆ ಪಾಪ. ಸ್ಟಾರ್ಟಿಂಗ್ ಲೈವ್ ಆನ್ ಮಾಡಿದ ತಕ್ಷಣ ಬಂದು ಮುಗಿಯೋ ತನಕ ಎಂಡ್ ಆಗೋವರೆಗೂ ಜೊತೆಗಿದ್ದು ಸಪೋರ್ಟ್ ಮಾಡೋರು. ಒಂದು ಬ್ಯಾಡ್ ಕಮೆಂಟ್ ಆಗಿರೋ, ಯಾಕಂದ್ರೆ ನಾನೀಗ ಅಲ್ಲಿ ಕಮೆಂಟು ಓದ್ತಾ ಇರ್ತೀನಲ್ವ, ಬ್ಯಾಡ್ ಕಮೆಂಟ್ಸ್ ಆಲ್ಮೋಸ್ಟ್ ಕಡಿಮೆ. ಕಮೆಂಟ್ ಓದ್ತಿರ್ಬೇಕಾದ್ರೆ ಯಾವ್ದಾರು ಬಂದಾಗ ನಾನು ಅದ್ರ ಬಗ್ಗೆ ಫೋಕಸ್ ಮಾಡೋಕ್ಕಾಗಲ್ಲ. ಇವ್ರು ಸಪೋರ್ಟ್ ಮಾಡಿ ಅದನ್ನು ಹೈಡ್ ಮಾಡೋದು, ಟೈಮ್ ಕೊಡೋದು ಮಾಡ್ಕೊಂಡು ನಾನು ಲೈವ್ ಮಾಡೋಕ್ಕೆ ಅವ್ರು ಇದ್ದಾರೆ ಅನ್ನೋ ಒಂದು ಧೈರ್ಯದ ಮೇಲೆ ನಾನು ಲೈವ್ ಮಾಡ್ತಿದ್ದು. ನಮ್ಮ ಸುಂದರ ಅಂತೂ ನಾನು ಲೈವ್ ಮಾಡ್ತಿದ್ದಂಗೆ ನಾನು ಅಲ್ಲಿ ಇರ್ತಿದ್ನು. ನಾನು ಅಲ್ಲಿ ಸೆಕೆಂಡ್ ಕೌಂಟೇ ಆಗಿರ್ತಿರ್ಲಿಲ್ಲ. ಇನ್ನು ಅವ್ರು ನನಗೂ ಮುಂಚೆನೇ ಎಂಟರ್ ಆಗಿರೋರು, ಫುಲ್ ಲೈವ್ ಮುಗಿಯೋ ತನಕ ಇರೋರು. ಯಾವುದೇ ಒಂದು ಬ್ಯಾಡ್ ಕಮೆಂಟ್ ಬಂದರೂ ಅವರೇ ಹೈಡ್ ಮಾಡೋರು. ಅಥವಾ ನಾನೇನಾದ್ರು ಕೆಲಸ ಬ್ಯುಸಿ ಇದ್ದಾಗ ಪಾಪ ಅಲ್ಲಿ ಬರೋ ಕಮೆಂಟ್ಗಳಿಗೆ ಅವರೇ ರಿಪ್ಲೈ ಕೊಟ್ಕೊಂಡು ನನ್ನ ಲೈವ್ನ ಅವ್ರ ಲೈವ್ ಥರ ಮ್ಯಾನೇಜ್ ಮಾಡಿ ಪಾಪ ಆ ಲೈವ್ ಮುಗಿಸ್ಕೊಡ್ತಿದ್ರು ಪಾಪ. ಸಪೋಸ್ ಏನಾರೋ ಕೆಲಸ ಇದ್ದು ಬ್ಯುಸಿ ಇತ್ತು ಅಂತಂದ್ರೂ ಲೈವ್ ಆನ್ ಮಾಡಿ ಜೋಬಲ್ಲಿ ಇಟ್ಕೊಂಡು ಬ್ಲೂಟೂತ್ ತಗೊಳ್ಳೋರು. ನಾನು ಅಲ್ಲಿ ಕಮೆಂಟ್ ಏನಾರು ಓದಿದಾಗ ರಿಯಾಕ್ಟ್ ಮಾಡಬೇಕಾದ ಸಂದರ್ಭ ಬಂದರೆ ಪಾಪ ಅವ್ರಲ್ಲಿ ಬಂದು ಅದನ್ನು ಹೈಡ್ ಮಾಡೋದಾಗಿರ್ಬೋದು, ಕಮೆಂಟ್ ರಿಮೂವ್ ಮಾಡೋದಾಗಿರ್ಬೋದು ಹೆಲ್ಪ್ ಮಾಡ್ತಾರೆ. ಬಟ್ ಮುಗಿಯೋ ತನಕ ನಾನು ಲೈವಲ್ಲೇ ಇರ್ತಿದ್ರು, ಎಲ್ಲೂ ಹೋಗ್ತಿರ್ಲಿಲ್ಲ. ಒಂದು ದಿನವೂ ನಾನು ಲೈವ್ ಮಿಸ್ ಮಾಡಿಲ್ಲ. ಸಿದ್ದು, ಹರ್ಷಿಯಕ್ಕ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಗಿರೀಶಣ್ಣ, ಸಚಿ, ಸುಮಾರು ಜನ ಹೇಳ್ತಾ ಹೋದ್ರೆ ಲಿಸ್ಟು ಹೇಳೋಕ್ಕೆ ಆಗಲ್ಲ, ಮುಗಿಯೋದೇ ಇಲ್ಲ. ಅಷ್ಟು ಜನ ಎಲ್ಲ ಪಾಸಿಟಿವ್ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಏನು ಸುಂದ್ರ, ಥ್ಯಾಂಕ್ ಯು ವೆರಿ ಮಚ್. ಸಿದ್ದು, ಥ್ಯಾಂಕ್ ಯು ಸೋ ಮಚ್. ಹರ್ಷಿಯಕ್ಕ ಮೇಯ್ನು ಪಾಪ ಅವರು 15 ದಿನ ಮುಂಚೆಗೇ ಏನು ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ಹೇಳಮ್ಮ ನಾವು ಅಪ್ಲಿಕೇಶನ್ ಹಾಕ್ಕೊಡ್ತೀವಿ, ಅದು ಅಪ್ಲೈ ಮಾಡೋಕ್ಕೆ ಹೆಲ್ಪ್ ಮಾಡ್ತೆ ಅಣ್ಣ ಅಂತ ಅಂದರು ಅವ್ರ ಹಸ್ಬೆಂಡು. ಪಾಪ ಮೊನ್ನೆ ನಂದು ಕಂಪ್ಲೀಟ್ ಆದವ್ರೆ ಇಮ್ಮಿಡಿಯೇಟ್ ಪಾಪ ಹೇಳಿದ ತಕ್ಷಣ ಅವರು ಮೊನ್ನೆ ನೈಟು 1 ಗಂಟೆ ತನಕ ನಾನು 1 ಗಂಟೆ ಮಲ್ಕೊಬಿಟ್ಟೆ. ನಂದೇನೇನು ಪ್ರೂಫ್ ಇದೆ ಅದೆಲ್ಲ ಅವ್ರು ಕೊಟ್ಬಿಟ್ಟು 1 ಗಂಟೆ ತನಕ ಕಾನ್ಫರೆನ್ಸಲ್ಲಿ ಪಾಪ ನೈಟು ನನ್ನ ಜೊತೆ ಇದ್ದು ಅಪ್ಲೈ ಮಾಡಿದ್ರು. ನಾನು ಮಲಗಾದ್ಮೇಲೆ ಅವ್ರು ಮಲಗಿದ್ದೆ ಪಾಪ 2-2:30 ಗಂಟೆ. ಮತ್ತು ತಿರ್ಗಿ ನಾನು ಡಿಸ್ಕ್ರಿಪ್ಷನ್ ಹಾಕಿರಲಿಲ್ಲ ನಾನು ಯೂಟ್ಯೂಬಲ್ಲಿ, ಅದನ್ನು ಅವರೇ ಹಾಕಿ ಟೈಟಲ್ ಕ್ರಿಯೇಟ್ ಮಾಡಿ ನಂದು ಎಲ್ಲ ಫುಲ್ಲು ಹೋಮ್ ಪೇಜ್ ಅದನ್ನು ಮಾಡಿರಲಿಲ್ಲ ನಾನು, ಅದನ್ನು ಕ್ರಿಯೇಟ್ ಮಾಡಿಕೊಟ್ಟು ಅದೆಲ್ಲ ನಂದು ಫುಲ್ ಪ್ರೋಸೆಸ್ ಎಲ್ಲ ಮುಗಿಸಿ 2:30 ಪಾಪ ಅವ್ರು ಮಲಗಬೇಕಾದ್ರೆ ಹರ್ಷಿಯಕ್ಕ ಮತ್ತು ಅವರ ಹಸ್ಬೆಂಡ್ ಅಷ್ಟು ಅವರೇ ಹೆಲ್ಪ್ ಮಾಡಿದ್ರು. ನನಗೆ ಇದು ಮೋನೋಬ್ ಹೆಂಗೆ ಅಪ್ಲೈ ಮಾಡಬೇಕು ಇದು ಏನೂ ನನಗೆ ನಾಲೆಡ್ಜ್ ಇರಲಿಲ್ಲ, ಅವರೇನೆ ಮಾಡಿಕೊಟ್ರು ಮೊನ್ನೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಆ್ಯಂಡ್ ನವೀನ್ ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಂದು ಹೆಲ್ಪ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಅದು ಕಡಿಮೆ ಪದ, ಬಟ್ ಆದರೆ ಥ್ಯಾಂಕ್ ಯು ಸೋ ಮಚ್. ಅವರೇ ಅಪ್ಲೈ ಮಾಡಿಕೊಟ್ಟಿದ್ದು. ಹಂಗೂ ನೆನ್ನೆ 11 ಗಂಟೆ ಅಥವಾ ಮಧ್ಯಾಹ್ನ ಅಷ್ಟೊತ್ತಲ್ಲಿ ಮೇಲ್ ಬರುತ್ತೆ ನೋಡಿ ಅಂತಂದರು. ಮೊನ್ನೆ ಅಪ್ಲೈ ಮಾಡಿದ್ದು 1 ಸ್ಟೆಪ್ ಕಂಪ್ಲೀಟ್ ಆಯಿತು. ನೆನ್ನೆ ಮೇಲ್ ಬಂತು ಕಂಗ್ರ್ಯಾಚುಲೇಷನ್ ಅಂತ. ಮತ್ತು ತಿರ್ಗಾ ಜಾಯಿನ್ ಬಟನ್ಗೆ ಅಪ್ಲೈ ಮಾಡಿದ್ರು, ಅದೂ ಬಂತು. 2nd ಸ್ಟೆಪ್ ಕಂಪ್ಲೀಟ್ ಆಯ್ತು. ಇನ್ನೂ ಒಂದು $10 ಕಂಪ್ಲೀಟ್ ಆದಮೇಲೆ ನಾವು ಗೂಗಲ್ ಪಿನ್ ಕೋಡ್ಗೆ ಅದನ್ನು ಅಪ್ಲೈ ಮಾಡೋಕೆ, ಅದು ಬಂದಮೇಲೆ ಅದನ್ನು ಬ್ಯಾಂಕ್ ಅಕೌಂಟ್ ಇನ್ನೂ ಮುಂದೇನೋ ಪ್ರೋಸೆಸ್ ಇದೆ ನಂಗೆ ಗೊತ್ತಿಲ್ಲ. ಇನ್ನು 3 ಸ್ಟೆಪ್ಪಲ್ಲಿ 2 ಕಂಪ್ಲೀಟ್ ಆಯಿತು. ಸದ್ಯ ಏನೋ ಜಾಯಿನ್ ಬಟನ್ ಬಂತು, ಇನ್ನು $10 ಕಂಪ್ಲೀಟ್ ಮಾಡಬೇಕು. ಮತ್ತು ಅದು $100 ಆಗಬೇಕು, ಆಮೇಲೆ ಪೇಮೆಂಟ್ ತಗೊಳಕ್ಕಾಗೋದು. ಅದನ್ನು ನಾವು $100 1 ತಿಂಗಳಲ್ಲೇ ಮಾಡ್ಬೋದು ಅಥವಾ 1 ವರ್ಷ ತಗೋಬೋದು. ಅದು ಆ ಥರ ವ್ಯೂಸ್ ಮೇಲೆ ಡಿಪೆಂಡ್ ಅದು, ಆಯಿತಾ. ಬಟ್ $100 ಕಂಪ್ಲೀಟ್ ಆಗೋ ತನಕ ನಾವು ಅಮೌಂಟ್ ಡ್ರಾ ಮಾಡೋಕ್ಕಾಗಲ್ಲ. ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರಬೇಕು ನಮಗೆ. ಆ್ಯಡಿಂದನೇ ಅಮೌಂಟ್ ಬರೋದು. ನಮ್ಗೆ ವೀಡಿಯೋಗೆ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಅದರಿಂದನೇ ಆ್ಯಡ್ ಕಂಪ್ನಿಯಿಂದ ನಮಗೆ ದುಡ್ಡು ಬರೋದು, ಆಯಿತಾ. ವೀಡಿಯೋ ಎಷ್ಟು ವ್ಯೂಸ್ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡು. ಅವರೇನೆ ಮೋನೋಗೆ ಅಪ್ಲೈ ಮಾಡಿಕೊಟ್ಟಿದ್ದು ಹರ್ಷಿ ಅಕ್ಕ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. 1 ಸೆಕೆಂಡ್. ಅಪ್ಲೈನೂ ಆಯಿತು, ನೆನ್ನೆ ಅದು ಸಕ್ಸಸ್ ಆಯಿತು.
ಎಲ್ರಿಗೂ ಒಂದು ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಇಷ್ಟು ದಿನ ನನ್ನ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ನೀವು ಕೂಡ ನನ್ನ ಜೊತೆ ಕೊನೆಯ ತನಕ ಇದ್ದು ಸಕ್ಸಸ್ ಮಾಡಿಸ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಒಂದು ಸೆಕೆಂಡ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 15 ದಿನದಲ್ಲಿ 500 ಸಬ್ಸ್ಕ್ರೈಬರು ಆಗಿತ್ತು. ಮತ್ತು ಒಂದು ತಿಂಗಳಲ್ಲಿ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿಬಿಟ್ಟಿತ್ತು. 2000 ವಾಚ್ ಅವರ್ ಆಗಿತ್ತು. ಮತ್ತು ಇನ್ನೊಂದು ತಿಂಗಳು ಅದೇ ಥರ ಕಂಟಿನ್ಯೂ ಎಫರ್ಟ್ ಹಾಕಿದರೆ ನನಗೆ 2 ತಿಂಗಳಲ್ಲೇ ಫುಲ್ಲು ಎಲ್ಲ ಕಂಪ್ಲೀಟ್ ಆಗಿಬಿಟ್ಟೋದು. ಅದೇ ನಮ್ಮ ಮಧ್ಯೆ ಗ್ಯಾಪ್ ತಗೊಳಲ್ಲ, ಹಾಗಾಗಿ ಸ್ವಲ್ಪ ಡಿಲೇ ಆಯಿತು. ನೀವೇನಾದರೂ ಯೂಟ್ಯೂಬ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಚಾನಲ್ ಓಪನ್ ಮಾಡಿ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಓಪನ್ ಮಾಡಬೇಕು, ಕ್ರಿಯೇಟ್ ಮಾಡಬೇಕು ಚಾನಲ್ ಎಲ್ಲ ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಗಳು ಸಿಗ್ತವೆ. ನೋಡಿ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಮೇನು ಶಾರ್ಟ್ಸ್ಗಳು ಹಾಕಿ, ಓಕೆನಾ. ಶಾರ್ಟ್ಸಿಂದ ಬೇಗ ಸಬ್ಬು ಇನ್ಕ್ರೀಸ್ ಆಗುತ್ತೆ. ನನಗೆ ಒಂದು ಶಾರ್ಟ್ಸಲ್ಲಿ 500 ಪ್ಲಸ್ ಆಗಿದೆ. ಒಂದೇ ಶಾರ್ಟ್ಸಲ್ಲಿ 500 600 ಸಮಥಿಂಗ್ ಬಂದೆ ಆವ್ರೇಜ್. ಅಷ್ಟು ಇನ್ಕ್ರೀಸ್ ಆಗಿದೆ ಒಂದೇ ಶಾರ್ಟ್ಸಲ್ಲಿ. ಶಾರ್ಟ್ಸ್ಗಳು ಅಪ್ಲೋಡ್ ಮಾಡಿ ಆಯಿತಾ, ವೀಡಿಯೋಸ್ ಜೊತೆಗೆ ಸಬ್ಸ್ಕ್ರೈಬರ್ ಬೇಗ ಆಗ್ತಾರೆ. ಲೈವ್ ಮಾಡ್ತಾ ಹೋಗಿ ಧೈರ್ಯವಾಗಿ, ಏನು ತೊಂದರೆ ಇಲ್ಲ. WH ಕಂಪ್ಲೀಟ್ ಆಗುತ್ತೆ. ಆಮೇಲೆ ಆರಾಮಾಗಿ ವೀಡಿಯೋಸ್ ಮಾಡ್ಕೊಂಡು ಹೋಗಿ. ಯಾರಾದ್ರು ಚಾನಲ್ ಓಪನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಆರಾಮಾಗಿ ಮಾಡಿ. ಏನಕ್ಕೂ ಇದೇನೋ ಅಂತಾರಲ್ಲ ಹಂಗೆ ಮುಜುಗರ ಪಟ್ಕೊಳ್ಳೋದು, ನಾಚಿಕೆ ಪಟ್ಕೊಳ್ಳೋದು ಏನಿಲ್ಲ. ನಾವೇನು ಕಳ್ತನ ಮಾಡ್ತಿರೋದು, ಕೊಲೆ ದರೋಡೆ ಸುಲಿಗೆ ಏನು ಮಾಡ್ತಿಲ್ಲ. ಯೂಟ್ಯೂಬ್ ಮಾಡ್ತಿದ್ದೀವಿ. ಯಾರೇನಂದ್ರೆ ತಲೆ ಕೆಡ್ಸ್ಕೊಬಿಡಿ. ಅವ್ರಂತಾರೆ ಇವ್ರಂತಾರೆ ಏನು ಅವ್ರನ್ನ ಎಲ್ಲಿ ಬಿಡ್ಬೇಕು ಗೊತ್ತಲ್ಲ, ಅಲ್ಲಿ ಬಿಟ್ಬಿಡಿ, ತಲೆಗೆ ಹಾಕೋಬಿಡಿ. ಯಾರು ಏನಾರು ನೋಡಿ ಫಸ್ಟು ನಮಗೆ ನಮ್ಮ ಮನೆಯವ್ರ ಸಪೋರ್ಟ್ ಇದ್ದರೆ ಅಷ್ಟೇ ಸಾಕು. ಹೊರಗಡೆ ಅವ್ರು ಹಂಗೆ ಅನ್ಕೋತಾರೆ ಹಿಂಗೆ ಅನ್ಕೋತಾರೆ ಅದು ಬೇಕಾಗಿಲ್ಲ. ನಮ್ಮ ಹಸ್ಬೆಂಡು ಅಥವಾ ನಮ್ಮ ಮನೆಯವರು ಸಪೋರ್ಟ್ ಮಾಡ್ತಾರೆ ಅಷ್ಟೇ ಸಾಕು. ಮೂರನೇ ವ್ಯಕ್ತಿಗಳು ಏನು ಬಿಟ್ಟು ಉಪದೇಶ ಬೇಕಾಗಿಲ್ಲ ಅಲ್ವ ನಮಗೆ, ಬೇಡ. ಮಾಡಿ ಇವತ್ತೇ ಓಪನ್ ಮಾಡಿ. ಇಂಟ್ರೆಸ್ಟ್ ಇರೋರು ನನಗೇನಾದ್ರು ಸಜೆಷನ್ ಬೇಕಾದರೆ, ಏನಾದ್ರು ಯೂಟ್ಯೂಬ್ ಓಪನ್ ಮಾಡೋದು ಹೆಂಗೆ ಗೊತ್ತಾಗಲಿಲ್ಲ ಅಂತಂದರೆ ಕೇಳಿ ಚಾನಲ್ ಓಪನ್ ಮಾಡೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಹೇಳ್ತೀನಿ. ಈ ಒಂದು ವೀಡಿಯೋ ನೋಡಿ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಮಿಸ್ ಮಾಡದೆ ನಿಮ್ಮ ಒಂದು ಮುದ್ದಾದ ಹಸ್ತಾಕ್ಷರಗಳನ್ನು ಹಾಕಬೇಕಾಗಿ ವಿನಂತಿ. ಅಷ್ಟೇ ಸಿಂಪಲ್, ಏನಿಲ್ಲ. ಒಂದು ಕಾಪಿರೇಟ್ ಬರದೇ ಇರೋ ಥರ ನೋಡ್ಕೊಳ್ಳಿ, ಓಕೆನಾ. ಅದೇ ಇವು ವೈಟಿನವರೇ ಫ್ರೀ ಮ್ಯೂಸಿಕ್ ಕೊಡ್ತಾರೆ, ಅದನ್ನು ಹಾಕಬೇಕು ನಾವು. ನಮ್ಮ ಹತ್ರ ಇರೋ ಓನ್ ಮ್ಯೂಸಿಕ್ ಹಾಕಬೇಡಿ. ನಾನು ಫಸ್ಟ್ ವ್ಲಾಗ್ ನಂಗೆ ಗೊತ್ತಿರಲಿಲ್ಲ, ಹಾಗಾಗಿ ಕಾಪಿರೇಟ್ ಬಂದಿತ್ತು. ಮತ್ತು ಕಾಪಿರೇಟ್ ಸ್ಟ್ರೈಕು ಈ ಥರ ಬರಬಾರ್ದು. ಓನ್ಲಿ ಕಾಪಿರೇಟ್ ಬಂದು ಏನು ತೊಂದರೆ ಇಲ್ಲ. ನಾನು ಒಂದು ಬಂದಿತ್ತು, ಅದನ್ನು ಪಾಪ ಅವರೇ ರಿಮೂವ್ ಮಾಡಿ ಅಪ್ಲೈ ಮಾಡಿದ್ದು. ಕಾಪಿರೇಟ್ ಬರದೇ ಇರೋ ಥರ ನೋಡ್ಕೊಳ್ಳಿ. ಲೈವ್ ಮಾಡ್ಬೇಕನ್ನಷ್ಟೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಥವಾ ಮೂವಿ ಸಾಂಗ್ಸು ಬರಬಾರ್ದು ಅಷ್ಟೇ. ಇನ್ನೇನು ಅದು ಬಿಟ್ಕೊಂಡ್ರೆ ಏನಿಲ್ಲ. ಆದರೆ ಸುಮಾರು ಜನ ಪಾಪ ಮೋನೋ ಆಗಿ ರಿಜೆಕ್ಟ್ ಆಗಿರೋದು ಉಂಟು. ನನಗೆ ಅದೇ ಭಯ ಆಗ್ಬಿಟ್ಟಿತ್ತು, ಇವು ನನಗೆಲ್ಲ ಹಿಂಗಾಗುತ್ತೋ, ನಿಜ ನಂಬ್ತಿರೋ ಬಿಡ್ತಿರೋ. ಒಂದು ವಾರದಿಂದ ಸರಿ ನಿದ್ದೆನೇ ಇಲ್ಲ. ಇನ್ನೇನು ಹತ್ರ ಬಂತು, WH ಕಂಪ್ಲೀಟ್ ಆಗ್ತಾ ಬಂತು. ಮೋನಿಗೆ ಅಪ್ಲೈ ಮಾಡ್ತೀವಿ, ಆಗುತ್ತೆ ಇಲ್ವೋ ರಿಜೆಕ್ಟ್ ಆಗುತ್ತೆ, ಏನು ಮಾಡೋದು ಇದೇ ತಲೆಯಲ್ಲಿ ಓಡ್ತಾ ಇತ್ತು ನನಗೆ. ಸಿಕ್ಕಾಪಟ್ಟೆ ಭಯ ಆಗ್ಬಿಟ್ಟಿತ್ತು. ಸದ್ಯ ಫಸ್ಟು ಇದರಲ್ಲೇ ಫಸ್ಟ್ ಅಟೆಂಪ್ಟಲ್ಲೇ ಸಕ್ಸಸ್ ಆಯ್ತು. ಅದೇ ಖುಷಿ ನನಗೆ. ಮೇಯ್ನು ಇನ್ನೊಬ್ಬರು ಸ್ಪೆಷಲ್ ಗೆಸ್ಟ್ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ, ನಾನು ನಮ್ಮ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ಬೇಕು, ನಮ್ಮ ಮಮ್ಮಿಗೆ. ಯಾಕಂತಂದರೆ ನಾನು ಲೈವ್ ಮಾಡ್ಬೇಕಾದ್ರೆ ಸುಮ್ಮನೆ ಗಂಟೆಗಟ್ಟಲೆ ಮಾತಾಡಬೇಕಿತ್ತು. ಮನೆ ಕೆಲಸ ಮಾಡ್ತಾರೆ ಪಾಪ, ನಮ್ಮ ಅಮ್ಮನೇ ಮಾಡ್ತಿತ್ತು. ನಾನು ಏನು ಲೈವ್ ಮಾಡ್ಬೇಕಾದ್ರೆ ಪಾಪ ಡಿಸ್ಟರ್ಬೇ ಮಾಡ್ತಿರಲಿಲ್ಲ. ಮೇಯ್ನು ನಮಗೆ ಮನೆಯವ್ರ ಸಪೋರ್ಟ್ ಇರಬೇಕು, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಪಾಪ ನಮ್ಮ ಅಮ್ಮಂಗೆ ಸ್ಪೆಷಲ್ ಥ್ಯಾಂಕ್ಸ್. ಲವ್ ಯು ಮಮ್ಮಿ. ನಮ್ಮ ಮಮ್ಮಿಗೆ ಫಸ್ಟು ಪ್ರಿಫರೆನ್ಸ್ ಕೊಡೋದು ನಾನು. ಯಾಕಂದರೆ ಅವರೇ ಹೆಲ್ಪ್ ಇಲ್ಲದೆ ನಾನು ಮಾಡೋಕ್ಕೆ ಆಯ್ತಿರಲಿಲ್ಲ ಅಲ್ವಾ. ಹಸ್ಬೆಂಡು ಯಾಕಂತಂದರೆ ಅವ್ರ ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕೆ ಆಗಲ್ಲ ಅಲ್ವಾ. ಅವ್ರಿಗೆ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ. ಥ್ಯಾಂಕ್ ಯು ಪ್ರತು, ಲವ್ ಯು. ಯಾಕಂತಂದರೆ ಅವ್ರು ಅಷ್ಟರ ಮೇಲೆ ನಂಬಿಕೆ. ನಾನು ಏನೇ ಮಾಡ್ತೀನಿ ಅಂತಂದರೂ ಬೇಡ ನೋ ಅನ್ನೋ ಮಾತೇ ಇಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು ನಾನು ಏನೇ ಡಿಸಿಷನ್ ತಗೊಂಡ್ರು ಕರೆಕ್ಟಾಗಿ ತಗೊಂಡಿರ್ತೀನಿ ಅಂತ. ಮಾಡಲಾ ಪ್ರತು ಯೂಟ್ಯೂಬ್ ಮಾಡಲಾ ಅಂತ ಕೇಳಿದ ತಕ್ಷಣ ಪಾಪ ಒಂದು ಮಾತು ಹೇಳಲಿಲ್ಲ, ಸರಿ ನಮ್ಮ ಅಂದ್ಬಿಟ್ರು. ಹಂಗೆ ಯಾವುದೇ ಕೆಲಸ ನಾನು ಮಾಡ್ತೀನಿ ಅಂತಂದರೆ ಎಲ್ಲಕ್ಕೂ ಓಕೆ ಪರ್ಮಿಷನ್ ಕೊಡ್ತಾರೆ. ಯಾಕಂದರೆ ಅವ್ರಿಗೆ ಅಷ್ಟು ನನ್ನ ಮೇಲೆ ಕಾನ್ಫಿಡೆನ್ಸ್. ಇವಳು ಏನೇ ಡಿಸಿಷನ್ ತಗೊಂಡು ಸಕ್ಸಸ್ ಆಗೇ ಆಯ್ತಾಳೆ ಅನ್ನೋದು ಅವ್ರಿಗೆ ಓವರ್ ನಂಬಿಕೆ ನನ್ನ ಮೇಲೆ. ಥ್ಯಾಂಕ್ ಯು ಸೋ ಮಚ್ ಪ್ರತು. ನನ್ನ ಲೈಫಲ್ಲಿ ಇವರಿಬ್ಬರಿಗೆ ಥ್ಯಾಂಕ್ಫುಲ್ ಆಗಿರ್ತೀನಿ. ಒಂದು ನಮ್ಮ ಅಮ್ಮ ಮತ್ತು ಇನ್ನೊಂದು ನನ್ನ ಗಂಡ. ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ಒಂದು ಈ ವಿಡಿಯೋವನ್ನು ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಏನು ಹೇಳಿ ಜಾಸ್ತಿ ಇಷ್ಟಿಷ್ಟದಿಂದ ಭಾಷಣ ಬಿಗಿರಲಿಲ್ಲ ಅಂತ ಅಂದ್ಕೊಬೇಡಿ. ಒಂದು ಚಿಕ್ಕದಾಗಿ ನನ್ನ ವೈಟಿ ಪಯಣ ಹಿಂಗಿತ್ತು, ಇಲ್ಲಿ ತನಕ ಬಂದು ನಿಂತಿದೆ. ಮುಂದೆ ಹೆಂಗೆ ಹೋಗುತ್ತೋ ನೋಡಬೇಕು. ಬಟ್ ಬಂದದ್ದನ್ನು ಬಂದಾಗೆ ಸ್ವೀಕರಿಸಿ. ನೆಗೆಟಿವ್ ಆರ್ ಪಾಸಿಟಿವ್ ಅಂದರೆ ಆಗೋದಿಲ್ಲ, ಒಳ್ಳೇದಕ್ಕೇ. ಏನೇ ಆದ್ರೂ ಅದರಿಂದ ಒಂದು ಒಳ್ಳೇದು ನಮ್ಗೆ ಆಗೇ ಆಗುತ್ತೆ. ಆ ತಕ್ಷಣಕ್ಕೆ ಅಯ್ಯೋ ಹಿಂಗೆ ಆಗೋಯ್ತಲ್ಲ, ಈ ಥರ ಆಗಬಾರ್ದಿತ್ತಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬಾರ್ದು.
ಅದರಿಂದ ನಮಗೊಂದು ಒಳ್ಳೇದು ಏನಾದ್ರು ಒಂದು ನಡೆಯುತ್ತೆ. ಸೊ ಅಲ್ಲಿ ತನಕ ತಾಳ್ಮೆಯಿಂದ ಕಾಯಬೇಕು. ತಾಳಿದವನು ಬಾಳಿಯಾನು ಅಂದಂಗೆ ಪೇಷನ್ಸ್ ಇರಲಿ, ಅಚೀವ್ ಮಾಡಬೇಕು ಅನ್ನೋ ಒಂದು ಛಲ ಇರಲಿ, ಬಿಡ್ಕೊಳ್ಳೋರು ಇರಲಿ ಅಕ್ಕಪಕ್ಕ. ಚೆಂದ ಆವಾಗ ಲೈಫು, ಇಲ್ಲಾಂದರೆ ಮಜಾ ಇರಲ್ಲ. ಓಕೆನಾ? ಮತ್ತು ಹೆಂಗನ್ನಿಸ್ತು ನನ್ನ ಒಂದು ಇದನ್ನು ವಿಡಿಯೋ ನೋಡಿ ಕಮೆಂಟ್ ಹಾಕಿ. ಓಕೆನಾ? ಮರಿಬೇಡಿ. ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಮತ್ತು ಏನು ಸಮಾಚಾರ ಹೇಳಿ, ಆಯಿತಾ? ಆಲ್ರೆಡಿ ಯೂಟ್ಯೂಬ್ ಮಾಡ್ತಾ ಇರೋರು ಮಾನಿಟೈಸೇಷನ್ ಅಪ್ಲೈ ಮಾಡ್ಬೇಕಾದ್ರೆ ಪ್ಲೀಸ್ ಒಂದು ಸತಿ ಎಲ್ಲ ಚೆಕ್ ಮಾಡಿ, ಏನು ಮಿಸ್ಟೇಕ್ ಆಗಿದೆ ಏನು ಎತ್ತ. ಇನ್ನೊಂದೆರಡು ದಿನ ನಿಧಾನ ಆಗಲಿ, ಯಾಕಂದರೆ WH ಕಂಪ್ಲೀಟ್ ಆದ ತಕ್ಷಣ ಮಾಡಿಬಿಡ್ಬೇಕು ಅನ್ನೋ ಅರ್ಜೆಂಟ್ ಬೇಡ. ನಿಧಾನಕ್ಕೆ ನೋಡಿ ಏನೇನು ಮಿಸ್ಟೇಕ್ ಆಗಿದೆ, ಕಾಪರೇಟ್ಸ್ ಬಂದರೆ ಅವನ್ನೆಲ್ಲ ರಿಮೂವ್ ಮಾಡಿ ನಿಧಾನಕ್ಕೆ ಅಪ್ಲೈ ಮಾಡಿ. ಯಾಕಂತಂದರೆ ಒಂದ್ಸರಿ ರಿಜೆಕ್ಟ್ ಆಗ್ಬಿಟ್ರೆ ಮತ್ತೆ ತಿರ್ಗಾ ಅದು ರಿಸ್ಕ್ ಆಗಿಬಿಡುತ್ತೆ. ಯಾಕಂದ್ರೆ ನಾನು ನೋಡಿದ್ದೀನಿ ಒಂದು 2-3 ಜನ 2-3 ಸತಿ ರಿಜೆಕ್ಟ್ ಆಗಿರೋದುಂಟು. ಸೊ ಹಾಗಾಗಿ ಆಲ್ರೆಡಿ ಈ YT ಸ್ಟಾರ್ಟ್ ಮಾಡ್ತಾ ಇರೋರು ಹತ್ತಿರದಲ್ಲಿದ್ದರೆ ಹತ್ತಿರದಲ್ಲಿದ್ದರೆ ನಿಧಾನಕ್ಕೆ ನೋಡಿ ಅಪ್ಲೈ ಮಾಡಿ. ಓಕೆನಾ? ಭಯ ಪಡಬೇಡಿ, ಎಲ್ಲ ಒಳ್ಳೆಯದಾಗುತ್ತೆ. ಎಲ್ರಿಗೂ ಆಲ್ ದಿ ಬೆಸ್ಟ್. ಅಷ್ಟೇ, ಇಷ್ಟನ್ನು ಹೇಳಿ ನನ್ನ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಊಟ ಮಾಡಬೇಕು. ಆಲ್ರೆಡಿ ಟೈಮು 1:45 ಅಡುಗೆ ರೆಡಿ ಇದೆ, ಊಟ ಮಾಡಬೇಕು. ನನ್ನ ಮಗಳು ಮಲಗಿದ್ದಾಳೆ, ಅದಕ್ಕೆ ಅವಳು ಮಲಗಿರ್ಬೇಕಾದ್ರೆ ವೀಡಿಯೋ ಮಾಡಿಬಿಡೋಣ ಅಂತ ಮಾಡಿದ್ದು. ಯಾಕಂದ್ರೆ ನನಗೆ ನಾನು ಏನು ಮಾತಾಡಬೇಕು ಅದೆಲ್ಲ ಒಬ್ಬಳೇ ಇರ್ಬೇಕಾದ್ರೆ ನೆನಪಾಗೋದು. ನನಗೆ ಸಡನ್ನಾಗಿ ಅವಳು ಇರ್ತಾಳೆ, ಗಲಾಟೆ ಓಡಾಡ್ತಿರ್ತಾಳೆ, ಆವಾಗ ಮರ್ತೈತೆ. ಪದೇ ಪದೇ ವೀಡಿಯೋನ ಆಫ್ ಮಾಡಿ ಮಾತಾಡ್ಬೇಕೈತೆ. ಆಮೇಲೆ ಏನಾರು ಮಾತಾಡಬೇಕು ಅಂದ್ಕೊಂಡಿದ್ದೆ ಅಂತ ಮರ್ತ್ಕೊತೀನಿ. ಹಂಗೂ ಇವತ್ತು ಇನ್ನೊಂದು 2-3 ಪಾಯಿಂಟ್ಸ್ ಏನೋ ಮಿಸ್ ಮಾಡಿದೆ, ಅದಕ್ಕೆ ನೆನಪಿಸ್ಕೊತಿದ್ದೀನಿ. ಬೆಳಗ್ಗೆ ಓಪನ್ ಮಾಡೋಕ್ಕೆ ಏನು ವೀಡಿಯೋ ಮಾಡೋಕ್ಕೆ ಮುಂಚೆ ಈ ಥರ ಮಾತಾಡಬೇಕು, ಹಂಗೆ ಪಾಯಿಂಟ್ ಮಾಡ್ಕೊಳ್ಳೋಣ, ನೋಟ್ ಮಾಡಿ ಇಟ್ಕೊಳ್ಳೋಣ, ಅಲ್ವಾ, ನೋಡ್ಕೊಂಡು ಹೇಳ್ಬೋದು ಅಂತ ಅಂದ್ಕೊಂಡೆ. ಅಷ್ಟು ಟೈಮ್ ಸಿಕ್ಕಲಿಲ್ಲ. ಪರವಾಗಿಲ್ಲ, ಬಂದಷ್ಟು ನೆನಪಿರೋ ಅಷ್ಟು ಹೇಳೋಣ ಅಂತ ಹೇಳಿದ್ದು. ಅವಳಿದ್ರಂತೂ ಮರ್ತೇ ಬಿಡ್ತೀನಿ ಫುಲ್ಲು, ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಅಂದ್ಬಿಟ್ಟು ಮಲಗಿಸ್ಬಿಟ್ಟೆ ವೀಡಿಯೋ ಮಾಡಿದ್ದು. ನಾನು ಎದ್ದುತ್ತಾಳೆ, ಇವಾಗ ಎದ್ದು ಊಟ ಮಾಡಬೇಕು. ಇನ್ನು ಏನು ಮಿಸ್ ಮಾಡ್ಕೊಂಡೆ ಪಾಯಿಂಟ್ಸ್ ಹೇಳೋದು ಅಂತ ಏನಾದ್ರು ನೆನಪಾದರೆ ನೆಕ್ಸ್ಟು ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಓಕೆನಾ? ಇವಾಗ ಸದ್ಯ ನೆನಪಿರೋ ಅಷ್ಟು ಹೇಳಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಅಷ್ಟೇ ಶೇರ್ ಮಾಡಿ ಮರಿಬೇಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಹಾಕೋದನ್ನು ಮರಿಬೇಡಿ. ದಯವಿಟ್ಟು ವೀಡಿಯೋ ನೋಡೋರು ಎಲ್ಲರೂ ಅಟ್ಲೀಸ್ಟ್ ಏನೂ ಮಾಡೋಕ್ಕಾಗಲಿಲ್ಲ ಅಂತ ಸುಮಾರು ವ್ಯೂಸ್ ಹೋಗಿರುತ್ತೆ, ಬಟ್ ಅಲ್ಲಿ ಒಂದು ಕಡಿಮೆ ಕಮೆಂಟ್ಸ್ ಇರುತ್ತೆ. ಎಲ್ಲರೂ ಒಂದೊಂದು ಅಟ್ಲೀಸ್ಟ್ ಹಾಯ್ ಅಂತನಾದ್ರು ಕಮೆಂಟ್ ಹಾಕಿ. ಓಕೆನಾ? ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.